ಹೊಡೆ ಎಲ್ಲರೂ ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ, ನೀನು ಯಾಕೆ ಹೀಗೆ ಕೂತಿದ್ಯಾ? ಊಟ ಮಾಡು. ಅಮ್ಮ, ಏನಾದರೂ ಹೇಳ್ಬೇಕಾಗಿತ್ತಾ? ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಕಣೋ ರಂಗ. 3 ಜನ ಮೊಮ್ಮಕ್ಕಳು, ಅವ್ರ ಹೆಂಡ್ತಿರು ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದಾರಲ್ಲ, ಇದು ನಿಜವಾದ ಆತ್ಮೀಯತೆ. ಇದು ಕಣೋ ನಿಜವಾದ ಆಸ್ತಿ. ಅಮ್ಮ, ನನಗೆ ಮುಂಚಿನಿಂದಲೂ ಈ ತುಂಬಿದ ಮನೆ ಒಂದು ದೊಡ್ಡ ಕನಸಾಗಿತ್ತು. ಈಗ ಅದು ನನಸಾಗಿದೆ. ಅಯ್ಯೋ, ಅದೇನು ಕನಸೋ ನನಸೋ, ಎಲ್ಲರೂ ಹಿಂಗೆ ಮೈ ಅಂಟ್ಕೊಂಡು ಕೂತ್ಕೊಂಡು ಊಟ ಮಾಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಿದೆ. ಮೊದಲು ಹೋಗಿ ಒಂದು ದೊಡ್ಡ ಡೈನಿಂಗ್ ಟೇಬಲ್ ತರಬೇಕು. ಅಡುಗೆ ಖಾರ ಜಾಸ್ತಿ ಆಗಿಲ್ಲ, ಆದರೂ ಸಕ್ಕರೆ ಹೊಟ್ಟೆ ಮಾತ್ರ ಉರಿದೋಗ್ತಾ ಇದೆ ಅಲ್ಲ. ಕೆಲವೊಂದು ತಿಂದ್ರೆ ಉರಿಯುತ್ತೆ, ಕೆಲವ್ರನ್ನ ನೋಡಿದ್ರೇನೆ ಉರಿಯುತ್ತೆ. ನಿಮ್ಮ ಅಮ್ಮನ ಬುದ್ಧಿ ಏನು ಅಂತ ಎಲ್ರಿಗೂ ಗೊತ್ತು ಅಲ್ವೇನಾ? ಶಾಂತಿ, ದುಡ್ಡು ಕಾಸು ಇರೋದು ಮುಖ್ಯ ಅಲ್ಲ ಕಣೆ. ಅದರಿಂದ ನೀನು ಏನು ಬೇಕಾದ್ರೂ ತಗೋಬೋದು. ಆದರೆ 3 ಜನ ಮಕ್ಕಳು, ಮನೆಗೆ ಬಂದಿರೋ ಸೊಸೆಯರು ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋ ಭಾಗ್ಯ ನಿನಗೆ ಕಣೆ ಸಿಕ್ಕಿರೋದು. ಅದಕ್ಕೆ ಸಂತೋಷ ಪಡು. ಆ ಸಂತೋಷ ಎಲ್ರಿಗೂ ಸಿಗಲ್ಲ ಕಣೆ. ನನ್ನ ಮಗನಿಗೆ ನಿನಗೆ ಸಿಕ್ಕಿದೆ. ನಿಮ್ಮನ್ನ ನೋಡ್ತಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಇದೆಲ್ಲ ನೀನು ಮಾಡಿರೋ ಪುಣ್ಯ ಕಣಮ್ಮ. ಅಮ್ಮ, ನೀನು ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ಗೊತ್ತಾ? ಹೆತ್ತೋರು ಮಾಡಿದ ಪುಣ್ಯ ಮಕ್ಕಳನ್ನ ಕಾಪಾಡುತ್ತೆ ಅಂತ. ಆ ಪುಣ್ಯನೇ ನನ್ನ ಪ್ರಾಣನೂ ಕಾಪಾಡ್ತಮ್ಮ. ಇವತ್ತು ಹೀಗೆ ಮನೆಯವ್ರು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಅದೃಷ್ಟನೂ ನನಗೆ ಕೊಟ್ಟಿಯಮ್ಮ. ಅದು ದೇವ್ರು ದೊಡ್ಡವನಪ್ಪ. ನಿನ್ನ ಒಳ್ಳೆ ಮನಸ್ಸಿಗೆ ನಿನಗೇನೂ ಆಗದೆ ಇರೋ ಹಂಗೆ ಕಾಪಾಡ್ಬಿಟ್ಟ. ನಿನ್ಗೆ ಹೀಗಾಗಿದೆ ಅನ್ನೋ ವಿಚಾರನೆ ಯಾರೂ ನನಗೆ ಹೇಳಿಲ್ಲಪ್ಪ. ನನಗೆ ಗೊತ್ತಾಗಿದ್ರೆ ನಾನು ಬಂದು ಹಾಸ್ಪಿಟ್ಲಲ್ಲಿ ನಿನ್ನ ಜೊತೆನೇ ಇದ್ದುಬಿಡ್ತಿದ್ದೆ. ನೀನು ಹೀಗೆ ಆತಂಕಕ್ಕೆ ಒಳಗಾಗ್ತೀಯ ಅಂತಲೇ ನಾನು ಯಾರಿಗೂ ಹೇಳ್ಬೇಡ ಅಂತ ನಾನೇ ಹೇಳಿದ್ನಮ್ಮ. ಸೂರ್ಯ ನಿನ್ಗೆ ಹೇಳ್ತೀನಿ ಅಂತ ಹಠ ಮಾಡ್ದ, ಬೇಡ ಕಣ್ದ ಅಂತ ನಾನೇ ಅವನ್ನ ತಡೆದೆ. ಈಗ ನೋಡಮ್ಮ, ಎಲ್ಲ ಸರಿ ಹೋಗಿದೆ, ನಾನು ಆರಾಮಾಗಿದ್ದೀನಿ. ನೀನು ಅದಕ್ಕೇನು ಯೋಚನೆ ಮಾಡಬೇಡಮ್ಮ, ನೀನು ನೆಮ್ಮದಿಯಾಗಿರು, ಊಟ ಮಾಡು. ಅಲ್ಲೇ ಮನುಷ್ಯ ಅಂದಮೇಲೆ ಕಾಯಿಲೆ ಬರೋದು ಸಹಜ ಅಲ್ವೇನಮ್ಮ? ಎಲ್ಲ ಸರಿ ಹೋಗಿದೆ, ಸಂತೋಷ. ಹಿಂದೆ ಹೋಗಿದ್ರೆ ಲಕ್ಕೆ, ನಾನು ಇರ್ಬೇಕಾದ್ರೆ ಅಪ್ಪಂಗೆ ಏನಾದ್ರು ಆಗ್ಬಿಟ್ಬಿಡ್ತೀನಿ. ಅವ್ರಿಗೆ ಎದೆ ನೋವು ತಾನಾಗೆ ಬರಲಿಲ್ಲ. ಕೆಲವ್ರು ಮಾಡಿರೋ ಗನಂದಾರಿ ಕೆಲಸದಿಂದ ಆಗಿದ್ದು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಇನ್ಯಾರ ಬಗ್ಗೆ? ನಿಮ್ಮಿಬ್ಬರ ಬಗ್ಗೆನೆ. ಸಾಕು ಸೂರ್ಯ, ಇನ್ನೂ ಅದನ್ನೇ ಮಾತಾಡ್ತಾ ಇರಬೇಡ. ನಿನ್ನಿಂದಾನು ಅಪ್ಪ ಟೆನ್ಷನ್ ಆಗಿದೆ. ಕರೆಕ್ಟಾಗಿ ಹೇಳಿದೆ ರವಿ. ಏನೋ ಕರೆಕ್ಟು? ಲೇ, ನೀನು ತುಂಬಾ ಸಹಜನೇನೋ? ನಿನ್ನಿಂದ ಅಪ್ಪಂಗೆ ಟೆನ್ಷನ್ ಆಗಿಲ್ವಾ? ಯಾಕೆ ಯಾವಾಗ್ಲೂ ನನ್ನ ಮೇಲೆ ಹೇಳ್ತಾ ಇರ್ತೀನಿ ನೀನು? ಏನು ಓಡೋಗಿರೋ ಇಬ್ರು ಒಂದಾಗ್ಬಿಟ್ರಾ? ತ್ಯಾಗದ ಈ ಕಡೆ ಕಾಪಾಡಕ್ ಬಿಟ್ಟ ಅಂದ್ರೆ ಅವನ್ಕೆನೆ ಊದ್ಕೊಂಡ್ಬಿಡ್ಬೇಕು ಅನ್ನ. ಏಯ್, ಹೊಡಿಯೋ 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 ಅಣ್ಣ. ಏಯ್, ಸಾಕು, ಬಾಯ್ ಮುಚ್ಚಿರೋ. ನೋಡ್ದಿಲ್ಲಕ್ಕೆ ಹೆಂಗೆಲ್ಲ ಮಾತಾಡ್ತಾ ಇಬ್ರು? ಸಾಕು ಅಂದೆ. ಸಂತೋಷವಾಗಿದೆ ಅಂತ ಹೇಳಿ ಇನ್ನು ಬಾಯಿ ಕೂಡ ಮುಚ್ಚಿಲ್ಲ, ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ರಾ? ಎಲ್ಲ ಇವನಿಂದನೇ ಅತ್ತೆ. ಮೊದಲು ನೀನು ಬಾಯಿ ಮುಚ್ಚೆ. ಹೆತ್ತ ಮಕ್ಕಳಲ್ಲಿ ಭೇದ ಭಾವ ಮಾಡಿದ್ದು ನೀನು. ಹಾಗೆ ಬೆಳೆಸಿರೋ ಹೊತ್ತಿಗೆನೆ ಇವತ್ತು ಅವ್ರು ಹೀಗಾಡ್ತಿರೋದು. ನೀವೆಲ್ಲ ಅಣ್ಣ ತಮ್ಮಂದ್ರೇನೋ? ಆ ಭಾವನೆ ಸ್ವಲ್ಪ ಆದ್ರೂ ಇದೆಯೋ ನಿಮ್ಮಲ್ಲಿ? ಇಂಥವ್ರ ಮೇಲೆ ಹೆಂಗಂತ ಭಾವನೆಗಳು ಬರುತ್ತಲಕ್ಕೆ? ಅಜ್ಜಿ, ಈ ಮನೇಲಿ ಇವ್ರೊಬ್ರೇ ಹೀಗೆ ಮಾತಾಡೋದು. ಇವರಿಂದಾನೇ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿರೋದು. ಹೌದು ಅಜ್ಜಿ, ಪ್ರತಿ ದಿವಸ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಯಾಕೆ ಎಲ್ರು ಇವರೇ ತಪ್ಪು ಮಾಡ್ತಾ ಇರೋದು ಅನ್ನೋ ತರ ಮಾತಾಡ್ತಿದ್ದೀರಾ? ನೀವು ತಪ್ಪು ಮಾಡ್ತಿರೋದನ್ನ ತಪ್ಪು ಅಂತ ಹೇಳ್ತಿದಾರ ಅಷ್ಟೇ.
ಆ ರೀತಿ ಹೇಳಕ್ಕೆ ಕೇಳೋದಿಕ್ಕೆ ಇವ್ರೇನ್ ಹೈಕೋರ್ಟ್ ಜಡ್ಜ? ನಾನ್ ಜಡ್ಜ್ ಅಲ್ಲಮ್ಮ, ಆದ್ರೆ ನೀವಿಬ್ರು ದೊಡ್ಡ ಕ್ರಿಮಿನಲ್ಸ್. ಸೂರ್ಯ ಮತ್ತೆ ಒದೆ ಬೇಕಾ? ಸ್ವಲ್ಪ ಸಮಾಧಾನವಾಗಿರ್ತೀರಾ ಎಲ್ರು? ಒಂದು ತಾಯಿ ಮಕ್ಕಳಾಗಿರೋ ನೀವೇ ಈಗ ಹೊಡೆದಾಡ್ಕೊಂಡ್ರೆ ಈ 3 ಜನ ಸೊಸೆಯರು ಅವ್ರು ಹೇಗೆ ಒಗ್ಗಟ್ಟಾಗಿರ್ತಾರೆ? ನಾನು ನಿಮಗೆ ಕೇಳ್ಕೊಳ್ಳೋದು ಒಂದೇ ಒಂದಪ್ಪ, ಈ ಮನೆ ಸಂತೋಷನ ದಯವಿಟ್ಟು ಹಾಳು ಮಾಡಬೇಡಿ. ನನ್ನ ಮಗ ಈ ಸಂಸಾರನ ಕಟ್ಟೋದಕ್ಕೆ ತನ್ನ ಜೀವನನೇ ಗಂಧ ತೇದ್ಬಿಟ್ಟಿದ್ದಾನೆ. ಅವನಿಗೆ ನೀವೇನು ವಿಶೇಷವಾಗಿ ಮಾಡಬೇಡಿ, ನೀವೆಲ್ಲ ಒಟ್ಟಾಗಿ ಸಂತೋಷವಾಗಿದ್ದರೆ ಅವನಿಗೆ ಅಷ್ಟೇ ಸಾಕು. ಅಜ್ಜಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇವರೆಲ್ಲ ಆಗಾಗ ಈ ಥರ ಆಡ್ತಿರ್ತಾರಷ್ಟೇ. ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿದ್ವಿ. ನನ್ನ ಬಂಗಾರ ಕಡೆ ನೀನು, ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ. ಈ ಸಂಸಾರನ ನೀನು ಒಡೆದು ಹೋಗ್ಬಿಡದೆ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಹಾಗೆ ನನಗಿನ್ನೊಂದು ಆಸೆ ಇದೆ ಕಣೆ ಮೀನಾ. ಏನ್ ಬೇಕು ಕೇಳಕ್ಕೆ? ನೀನ್ ಏನ್ ಕೇಳಿದ್ರು ಮೀನಾ ಸೂಪರ್ ಆಗಿ ಮಾಡ್ತಾಳೆ. ಅದ್ ಏನೇನ್ ಐಟಮ್ ಬೇಕು ಹೇಳು ಮೀನಾ, ಅದೆಲ್ಲ ಇವಾಗಲೇ ತಂದ್ಕೊಟ್ಬಿಡ್ತೀನಿ. ಏ ನನ್ನ ಮಾತಾಡಕ್ಕೆ ಬಿಡೋಲೆ. ಸರಿ ಆಯ್ತು, ಅದೇನು ಹೇಳು. ಆ ಭಗವಂತನ ದಯೆಯಿಂದ ನನಗೆ ಇಷ್ಟು ವರ್ಷ ಆದರೂ ಯಾವ ಕಾಯಿಲೆ ಕಸಾಲೆ ಇಲ್ಲದೆ ಆರೋಗ್ಯವಾಗಿದ್ದೀನಿ. ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಓಡಾಡ್ತೀನಿ. ಇನ್ನೂ ಕೆಲವು ವರ್ಷ ಹೀಗೆ ಇರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅಷ್ಟರಲ್ಲಿ ನಿಮ್ಮ ಮಕ್ಕಳನ್ನ ಈ ಕೈಯಿಂದ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ನನಗೆ. ಆದಷ್ಟು ಬೇಗ ನೀವು 3 ಜನ ಮಕ್ಕಳನ್ನ ಮಾಡಿಕೊಂಡು ನನಗೆ ಆ ಸಂತೋಷ ಕೊಡ್ರಪ್ಪ. ಆಮೇಲೆ ನಾನು ಕಣ್ಣು ಮುಚ್ಕೊಂಡ್ರು ನಮ್ಮ ಮಕ್ಕಳು ಮಾತ್ರ ಅಲ್ಲ, ಅವ್ರ ಮಕ್ಕಳು ನಿನ್ನೆ ಹತ್ತಾಡ್ಸ್ತೀಯ ನೋಡ್ದಾರು. ಆ ಭಾಗ್ಯ ಭಗವಂತ ನಿಮಗೆ ಕೊಡ್ಲಪ್ಪ. ಇನ್ನೊಂದು ವಾರದಲ್ಲಿ ಲಕ್ಕೆ 1 ವಾರದಲ್ಲಿ ಹೆಂಗೆ ಮಕ್ಳು ಮಾಡ್ಕೊಳ್ಳೋದು? ಒಂದು ನಿಮಿಷ ಬಾಯಿ ಮುಚ್ಕೊಂಡಿರೋ. ಇನ್ನೊಂದು ವಾರದಲ್ಲಿ ದಸರಾ ಹಬ್ಬ ಇದೆ. ನೀವೆಲ್ಲ ಹಬ್ಬಕ್ಕೆ ನಮ್ಮೂರಿಗೆ ಬರಬೇಕು. ಅಲ್ಲೇ ದಸರಾ ಹಬ್ಬ ಮಾಡಬೇಕು. ಏನಂತೀರಂಗ? ಖಂಡಿತ ಅಮ್ಮ, ಖಂಡಿತವಾಗ್ಲು ನಾವೆಲ್ಲರೂ ಬಂದೇ ಬರ್ತೀವಿ. ಅಮ್ಮ ರೋಹಿಣಿ, ಅಂಗಡಿ ಕೆಲಸ ಅಂತ ನೀನು ಬರ್ದೇ ಇರಲ್ಲ ತಾನೇ? ಅಂಗಡಿಗೆ ರಜೆ ಕೊಟ್ಟು ನಾನು ಖಂಡಿತ ಬರ್ತೀನಿ ಅಜ್ಜಿ. ಮನೋಜ, ನೀನು ಅಷ್ಟೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಬರ್ದೇ ಇರಬಾರ್ದು. ಅಜ್ಜಿ, ಅದು ನಾನು ಇವನಿಗೆ ಯಾವ ಕೆಲಸ ಇದೆ? ಅಯ್ಯೋ, ಅಮ್ಮ ಅವತ್ತು ನನ್ನ ಶೋರೂಮ್ ರಜಾ ಇದೆ, ಅದನ್ನ ಹೇಳ್ತಾ ಇದ್ದಾರೆ. ಅದೇ ಇದು ಶೋರೂಮ್ ರಜಾ ಇದೆ ಅಂತ ಹೇಳಿದೆ. ರವಿ, ಶ್ರುತಿ, ನೀವು ಖಂಡಿತ ಬರಬೇಕು. ಖಂಡಿತ ಬರ್ತೀವಿ ಅಜ್ಜಿ. ನಾನು ಯಾವತ್ತೂ ವಿಲೇಜಲ್ಲಿ ಫೆಸ್ಟಿವಲ್ ಸೆಲೆಬ್ರೇಷನ್ ನೋಡೇ ಇಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಖಂಡಿತ ಬರ್ತೀನಿ ಅಜ್ಜಿ. ಎಲ್ಲರೂ ಅಲ್ಲಿಗೆ ಬಂದು ಸಂತೋಷವಾಗಿ ಹಬ್ಬ ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲ, ನಾನು ಹೇಳ್ದ ಹಾಗೆ ಯಾರು ನನಗೆ ಮೊದಲು ಸಿಹಿ ಸುದ್ದಿ ಕೊಡ್ತಾರೋ ಅವ್ರಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ. ಲಕ್ಕಿ, ಗಿಫ್ಟಾ? ಒಂದು ದೊಡ್ಡ ಡಬ್ಬಿಲಿ ಗಿಣ್ಣಲ್ಲಿ ಮಾಡ್ಕೊಟ್ಬಿಡ್ತೀಯಾ? ಯಾವಾಗಲೂ ತಿನ್ನೋದೇನಾ ಗಿಫ್ಟ್ ಅಂದ್ರೆ? ಅಜ್ಜಿ ಯಾವ್ದಾದ್ರು ಒಂದು ದೊಡ್ಡ ವಸ್ತುನೇ ಕೊಡ್ಬೋದು ಕೊಡೋ. ದುಡ್ಡು ಅಂದ್ರೆ ಸಾಕು, ಬಾಯಿ ಬಿಟ್ಕೊಂಡು ಬಂದ್ಬಿಡ್ತೀಯಲ್ಲ ನೀನು. ಅಜ್ಜಿ, ಏನ್ ಗಿಫ್ಟ್ ಅಂತ ನೀವೇ ಹೇಳಿ. ಊರಲ್ಲಿ ನಮ್ಮ ಪೂರ್ವಿಕರ ಜಾಗ ಒಂದಿದೆ, ಅದನ್ನ ಯಾರಿಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ಯಾರು ಮೊದಲು ಮಗು ಹೆತ್ತು ನನ್ನ ಕೈ ಕೊಡ್ತಾರೋ ಆ ಮಗು ಹೆಸರಿಗೆ ಕೊಡ್ತೀನಿ.